ನಾನೇ ಹುಟ್ಟದಾಗಿಂದಾನೆ ಎಲ್ಲ ತಿಳ್ಕೊಂಡ್ ಬಂದಿಲ್ಲ. ನಾನು ಪರಮ ವಿದ್ಯೆ ಕಲ್ತ್ಕೊಂಡ್ ಬಂದಿಲ್ಲ. ರಿಯಲ್ ಲೈಫ್ ಬಗ್ಗೆ ಹೇಳ್ಕೊಡ್ತಾ ಇದೀವ ಸರ್. ಆಗಲ್ಲ. ಏನ್ ಗೊತ್ತಾ, ಪೇಷನ್ಸ್ ಎಲ್ಲಾನು ಅದೇ ಬೇಕಾಗಿರೋದು. ನಮ್ ಟ್ರೈನರ್ ನಿಮ್ಗೆ ಚೆನ್ನಾಗಿ ಕೋಚ್ ಮಾಡ್ತಿಲ್ವ? ಮಾಡ್ತಿದ್ದೆ. ಸೂಪರ್ ಆಗಿ ಮಾಡ್ತಿದಾರ. ಸೂಪರ್ ಒಂದಲ್ಲ ಟ್ರೈನರ್ 3 ಜನ ಇದಾರ, 4 ಜನ ಇದಾರ ಸ್ನೇಹಿತರೆ. 4 ಜನ ಇರೋದು, 3 ಜನ ಟ್ರೈನರ್, ಒಬ್ರು ಅಬ್ಸರ್ವರ್ ಇದಾರೆ. ಏನ್ ಮಾಡಕ್ ಹೊರಟಿದೀವಿ ಹೇಳಿ ನಾವು? ಅರ್ಥ ಮಾಡ್ಕೊಳ್ಳಿ. ನಾನು ಲೈವ್ ಅಲ್ಲಿ ಹೇಳ್ತೀನಿ, ನಿಮ್ ಫ್ರಾಡ್, ಸುಳ್ಳು, ಮೋಸ ಅಂದ್ರೆ ಬನ್ನಿ ಕ್ಲೋಸ್ ಮಾಡೋಣ ಇನ್ಸ್ಟಿಟ್ಯೂಟ್ ನ. ಮೀಡಿಯಾ ಎಷ್ಟು ಸ್ಪೀಡ್ ಇದೆ, ರೋಲ್ ಎಷ್ಟು ಸ್ಪೀಡ್ ಇದೆ, ಎಲ್ಲಾ ಸ್ಪೀಡ್ ಇದೆ. ಅಂಡ್ ನೀವು ಚೆನ್ನಾಗಿ ಕಲಿತಿದ್ದೀರಾ. ಏನಾದ್ರೂ ಡೌಟ್ ಇದ್ರೆ ಇನ್ನೊಂದ್ಸಲಿ ಕೇಳಿ ಹೇಳ್ಕೊಡ್ತಿದೀವಾ? ಆನೆಸ್ಟ್ ಆಗಿ ಹೇಳಿ ಸರ್. ಟ್ರೈನರ್ ಚೆನ್ನಾಗಿ ಹೇಳ್ಕೊಡ್ತಿದ್ದೆ. ನಿಮ್ ಖುಷಿ ಇದೆಯಾ ಸರ್? ಏನಾದ್ರೂ ಟ್ರೈನರ್ಸ್ ಮೇಲೆ ಕಂಪ್ಲೇಂಟ್ ಇದೆಯಾ? ಇಲ್ಲ. ಸೊ ನಮ್ಮ ಮೇಲೆ ಏನೋ ಕಂಪ್ಲೇಂಟ್ ಇದೆಯಾ? ನಮ್ಮ ಮೇಲೆ ಇದ್ರೂ ತಿದ್ಕೊಂತೀವಿ. ಲೀಡರ್ಶಿಪ್ ಬಗ್ಗೆ ನಂಗೆ ಏನೋ ಗೊತ್ತಾಗಿಲ್ಲ, ಅದು ತಿಳಿಸ್ತೀವಿ, ಅದನ್ನ ಮಾಡ್ತೀವಿ. ನಾವ್ ಇರೋದೇ ನಿಮ್ಗೆ ಗೈಡ್ ಮಾಡಕ್ಕೆ, ಕೋಚ್ ಮಾಡಕ್ಕೆ. ಹಂಗಂದ್ರೆ ನೀವು ಒಂದು ಕ್ಲೈಂಟ್ ಮೀಟಿಂಗ್ ಅಲ್ಲಿ ಇರ್ತೀರಾ ಸರ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್, ಈವ್ನಿಂಗ್ ಹೈಟಿ, ನೈಟ್ ಡಿನ್ನರ್ ಹೋಗ್ತಾರೆ ಫುಲ್ ಡೇ. ಬೇಗ ಬೇಗ ಎದೊಳಿ, ಹೇಳಿ ಎಷ್ಟು ಎಷ್ಟು ಹೇಳಕ್ ಆಗತ್ತಾ? ಇದನ್ ಕಲಿಯಕ್ ಬಂದಿರೋದಲ್ವೇನ್ರಿ ಇದು? ಸುಮ್ನೆ ಕೂರ್ಸಿರ್ತೀವಿ ಒಂದೊಂದ್ ವಾರ. ಲಾಸ್ಟ್ ಬ್ಯಾಚ್ ಗಳು ನೋಡಿ ನೀವು, ಒಂದೊಂದ್ ತಿಂಗಳು ಸುಮ್ನೆ ಕೂರ್ಸಿದೀವಿ. ಅವ್ರ ಇಂಪ್ಯಾಕ್ಟ್ ನೋಡಿ, ಎಷ್ಟು ಅರ್ನ್ ಮಾಡ್ತಿದ್ದಾರೆ. ನೀವು ಕಲಿಬೇಕು ಅಂತಾನೆ ಇದೆಲ್ಲ ಮಾಡ್ತಾ ಇರೋದು. ಶೆಡ್ಯೂಲ್ ಹೆಂಗಿದೆ ಗೊತ್ತಾ? ಎಷ್ಟು ಕಾಲ್ಸ್ ಗಳು ಬರ್ತಾ ಇದೆ, ಅದ್ರಲ್ಲೂ ನಾವು ಮಾತಾಡ್ತಾ ಇದೀವಿ. ಎಲ್ಲರೂ ಬಿಸಿ ಇರ್ತಾರೆ ಪ್ರಸನ್ನ ಅವ್ರೆ. ಕಲ್ತ್ಕೋಬೇಕು.